ನಮಸ್ಕಾರ ಪ್ರೇಕ್ಷಕರೇ, ನೀವು ನೋಡುತ್ತಿರುವುದು ಜಾಗತಿಕ ನ್ಯೂಸ್. ಹಳ್ಳಿ ಬೆಳೆದರೆ ದೇಶ ಬೆಳೆಯುತ್ತದೆ. ಆದರೆ ಹಳ್ಳಿಯೇ ರಸ್ತೆ ಇಲ್ಲದೆ ಹಿಂದುಳಿದರೆ ಅಭಿವೃದ್ಧಿ ಹೇಗೆ ಸಾಧ್ಯ? ಟಾಕಳಿಯಿಂದ ಕೆರೂರಕ್ಕಿ ಸಂಪರ್ಕ ಹೊಂದಿರುವ ಈ ಪ್ರಮುಖ ರಸ್ತೆ ಪ್ರತಿದಿನ ಜನರು ಚಡಚಣ, ಇಂಡಿ, ವಿಜಯಪುರ ಕಡೆಗೆ ಇದೇ ಮಾರ್ಗದಲ್ಲಿ ಸಂಚರಿಸುತ್ತಾರೆ. ರೈತರು ತಮ್ಮ ಬೆಳೆ ಸಾಗಾಟ ಮಾಡುತ್ತಾರೆ. ಶಾಲಾ ಮಕ್ಕಳು, ಗರ್ಭಿಣಿಯರು, ರೋಗಿಗಳು ಎಲ್ಲರಿಗೂ ಇದೇ ಜೀವನಾಡಿ. ಆದರೆ ಇಂದಿನ ಸ್ಥಿತಿ ಏನು? ಟಾಕಳಿ ಕೇರೂರ ರಸ್ತೆ ವಾಸ್ತವ ಚಿತ್ರ. ಮಳೆಗಾಲದಲ್ಲಿ ರಸ್ತೆ ಕೃಷಿ ಹೊಂಡದಂತೆ, ಅಲ್ಲಲ್ಲಿ ಆಳವಾದ ಗುಂಡಿಗಳು. ಮಳೆ ನಂತರ ಕಲ್ಲು ಮುಳ್ಳುಗಳಿಂದ ತುಂಬಿದ ಮಾರ್ಗ. ವಾಹನ ಸಂಚಾರವೇ ಅಪಾಯ. ಬೈಕ್ ಸವಾರರಿಗೆ ಜೀವ ಭಯ. ಆಂಬ್ಯುಲೆನ್ಸ್ ಬರಲು ವಿಳಂಬ. ರೈತರ ಬೆಳೆ ಸಾಗಾಟಕ್ಕೆ ತೊಂದರೆ. ಹಲವಾರು ವರ್ಷಗಳಿಂದ ಮನವಿ, ರಸ್ತೆ ಮಂಜೂರಾಗಿದೆ ಎಂಬ ಉತ್ತರ. ಆದರೆ ಭೂಮಿ ಪೂಜೆ ಇಲ್ಲ, ಕಾಮಗಾರಿ ಆರಂಭ ಇಲ್ಲ. ಇದು ಅಭಿವೃದ್ಧಿಯೇ ಅಥವಾ ಕೇವಲ ಭರವಸೆಯೇ? ಶಾಸಕರ ನಿಧಿಯಿಂದ ಏನು ಸಾಧ್ಯ? ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಎಂಎಲ್ಎ ಲ್ಯಾಡ್ ಸ್ಕೀಮ್ ಕರ್ನಾಟಕ ಅಡಿಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲ ಹವಾಮಾನಕ್ಕೂ ತಡೆದ ರಸ್ತೆ ನಿರ್ಮಾಣ, ಒಳ ರಸ್ತೆಗಳನ್ನು ಮುಖ್ಯ ರಸ್ತೆಗೆ ಸಂಪರ್ಕಿಸುವುದು, ಕಾಲು ಸೇತುವೆಗಳು, ಬಸ್ ತಂಗುಗಾಣ ನಿರ್ಮಾಣ. ಈ ಯೋಜನೆ ಪ್ರಕಾರ ಟಾಕಳಿ ಕೇರೂರ ರಸ್ತೆ ಅಭಿವೃದ್ಧಿಗೆ ನಿಧಿ ಬಳಸಬಹುದಾಗಿದೆ. ಹೀಗಿರಲು ಕಾಮಗಾರಿ ಯಾಕೆ ಪ್ರಾರಂಭವಾಗಿಲ್ಲ? ಈ ರಸ್ತೆ ಯಾಕೆ ಅತಿ ಪ್ರಮುಖ? ರೈತರಿಗೆ ಬೆಳೆ ಸಾಗಾಟ, ವಿದ್ಯಾರ್ಥಿಗಳಿಗೆ ಸುರಕ್ಷಿತ ಶಾಲಾ ಪ್ರಯಾಣ, ರೋಗಿಗಳಿಗೆ ತುರ್ತು ಚಿಕಿತ್ಸೆ, ವ್ಯಾಪಾರಿಗಳಿಗೆ ನಗರ ಸಂಪರ್ಕ. ಒಂದು ರಸ್ತೆ ಒಂದು ಹಳ್ಳಿಯ ಆರ್ಥಿಕ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಗ್ರಾಮಸ್ಥರ ಎಚ್ಚರಿಕೆ: ರಸ್ತೆ ಅಭಿವೃದ್ಧಿ ತಕ್ಷಣ ಪ್ರಾರಂಭಿಸದಿದ್ದರೆ ರಾಜ್ಯ ರೈತೋದಯ ಹಸಿರು ಸೇನೆ ಸಂಘಟನೆ ಸದಸ್ಯರು ಅಮಸಿದ್ಧ ಒಡೆಯರ, ಸದಾಶಿವ ಕೋರುಗು, ಅಜಿತ್ ವಾಲಿಕಾರ, ಶ್ರೀಕಾಂತ್ ಕರಜಗಿ, ಉಮೇಶ್ ವಾಲಿಕಾರ, ರವಿ ಕೋಳಿ, ಸದಾಶಿವ ಕೇಂಗಾರ ಮುಂದಿನ ಚುನಾವಣೆಯನ್ನು ಬಹಿಷ್ಕರಿಸುವುದಾಗಿ ಮತ್ತು ಉಗ್ರ ಹೋರಾಟ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಜನಪ್ರತಿನಿಧಿಗಳಿಗೆ ನೇರ ಪ್ರಶ್ನೆ: ರಸ್ತೆ ಮಂಜೂರಾತಿಯಾಗಿದೆಯೇ? ನಿಧಿ ಬಿಡುಗಡೆಯಾಗಿದೆಯೇ? ಟೆಂಡರ್ ಪ್ರಕ್ರಿಯೆ ಪೂರ್ಣವಾಗಿದೆಯೇ? ಕಾಮಗಾರಿ ಯಾವಾಗ ಪ್ರಾರಂಭ? ಜನರು ಉತ್ತರ ಕೇಳುತ್ತಿದ್ದಾರೆ. ಅಭಿವೃದ್ಧಿ ಕೇವಲ ಘೋಷಣೆಯಲ್ಲ, ನೆಲಮಟ್ಟದಲ್ಲಿ ಕಾಣಬೇಕು. ಕೊನೆಯದಾಗಿ ಹೇಳುವುದಾದರೆ, ಹಳ್ಳಿ ಬೆಳೆದರೆ ದೇಶದ ಬೆಳವಣಿಗೆ ಆರಂಭ. ರಸ್ತೆ ಇದ್ದರೆ ಅಭಿವೃದ್ಧಿ ಬರುತ್ತದೆ. ಅಭಿವೃದ್ಧಿ ಬಂದರೆ ಯುವಕರು ಊರನ್ನು ಬಿಡುವುದಿಲ್ಲ. ಟಾಕಳಿ ಕೇರೂರ ರಸ್ತೆ ಅಭಿವೃದ್ಧಿ ಕೇವಲ ರಸ್ತೆಯಲ್ಲ, ಇದು ಹಳ್ಳಿಯ ಗೌರವದ ಪ್ರಶ್ನೆ.